ಪೂರ್ವದಲ್ಲಿ ಒಬ್ಬರಿಬ್ಬರು ವಿದ್ವಾಂಸರ ಮತ್ತು ನಮ್ಮ ಪೌತ್ರಗಳಿಂದ ದೇವರ ಆದೇಶದ ಹಿನ್ನೆಲೆಯಲ್ಲಿ ಮೊದಲಿಗೆ ವಿದ್ವಾಂಸರಾದ ವೇಣುಗೋಪಾಲಾಚಾರ್ಯ ಅವರು 5 ನಿಮಿಷ ಮಾತನಾಡಬೇಕಾಗಿ ಮಂತ್ರಾಲಯ ಕ್ಷೇತ್ರದಲ್ಲಿ ನಮ್ಮ ನಾಡಿನ ಪ್ರಸಿದ್ಧ ವಿದ್ವಾಂಸರಾದ ವೇದವ್ಯಾಸಾಚಾರ್ಯರ ಅನೇಕ ಗ್ರಂಥ ಪ್ರತಿರತ್ನಗಳಲ್ಲಿ ಇವತ್ತು ಸಾಮಾನ್ಯ ಜನರಿಗೂ ಕೂಡ ಭಾಗವತ ಅದು ಈ ಅಮೃತ, ಅಂತಹ ಅಮೃತದ ಪಾನವನ್ನು ಮಾಡಿಸಲಿಕ್ಕೆ ಇಂತಹ ಚೈತ್ರ ಮಾಸದ ಈ ಬಿಸಿಲಿನ ಬೇಗೆಯಲ್ಲಿ ಇಂತಹ ಒಂದು ಅಮೃತ ಪಾನವನ್ನು ಮಾಡಿಸಲಿಕ್ಕೆ ಇಂತಹ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. ಭಾಗವತ ಅಮೃತವನ್ನು ಪಾನ ಮಾಡಿದರೆ ಈ ಬಿಸಿಲಿನ ಬೇಗೆ ಮಾತ್ರ ಅಲ್ಲ, ಸಂಸಾರದ ಬೇಗೆಯೆಲ್ಲ ತಾಪವೆಲ್ಲ ಪರಿಹಾರವಾಗ್ತದೆ. ನಾವು ಈ ಬಿಸಿಲಿಗೆ ಬೇಕಾದಷ್ಟು ನೀರು ಕುಡಿತೇವೆ, ನೀರು ಕುಡಿದ್ರೂ ಕೂಡ ಮತ್ತೆ ಮತ್ತೆ ಕುಡಿಯಬೇಕು ಅಂತ ಅನಿಸ್ತಾ ಇದೆ, ಅದರಿಂದ ತೃಪ್ತಿ ಆಗುವುದಿಲ್ಲ. ಹಾಗೆ ಈ ಭಾಗವತವನ್ನು ನಾವು ಪಾನ ಮಾಡಿದಷ್ಟು ಪಿಬತ ಭಾಗವತ ರಸಂ ಆಲಯಂ, ಎಲ್ಲಿವರೆಗೂ ಪಾನ ಮಾಡಬೇಕು ಅಂತಂದರೆ ಮೋಕ್ಷ ಆಗುವವರೆಗೂ ಈ ಭಾಗವತವೆಂಬ ರಸವನ್ನು ಪಾನ ಮಾಡಬೇಕು. ಅಂತಹ ಒಂದು ಅದ್ಭುತವಾಗಿರತಕ್ಕಂತಹ ಗ್ರಂಥ ಈ ಭಾಗವತ. ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಬದುಕಿನ ಮೌಲ್ಯಗಳನ್ನು ಅಳವಡಿಸಿಕೊಳ್ಬೇಕು, ಇದನ್ನು ಭಾಗವತ ಅನೇಕ ವಿಧವಾದ ತನ್ನ ಉಪದೇಶಗಳ ಮೂಲಕ, ಚರಿತ್ರೆಗಳನ್ನು ತಿಳಿಸುವ ಮೂಲಕ ಅದನ್ನು ನಮಗೆ ಒಂದು ಹಂತದಲ್ಲಿ ತಿಳಿಸಿಕೊಟ್ರೆ ಇನ್ನೊಂದು ಭಗವಂತನ ಮಹಾತ್ಮ್ಯ ಜ್ಞಾನವನ್ನು ತಂದುಕೊಡುವಂತಹ ಒಂದು ಅದ್ಭುತವಾಗಿರತಕ್ಕಂತಹ ಗ್ರಂಥ. ಬೇರೆ ಬೇರೆ ಗ್ರಂಥಗಳನ್ನು ನಾವು ನೋಡಿದಾಗ ಮೇಲ್ನೋಟಕ್ಕೆ ಬರೀ ಇತಿಹಾಸ, ಪುರಾಣ ಇವುಗಳನ್ನು ತಿಳಿಸುವಂತಹ ಒಂದು ಕಥಾ ಸಂಗ್ರಹ ರೂಪವಾಗಿ ನೋಡಿದರೆ, ಭಾಗವತ ಸಂಪೂರ್ಣವಾಗಿ ಇದು ಭಗವಂತನ ಮಹಾತ್ಮ್ಯ, ಆ ಮಹಾತ್ಮೆಯನ್ನೇ ತುಂಬಿಕೊಂಡಂತಹ ಒಂದು ಅದ್ಭುತವಾದ ಒಂದು ಫಲ ಅಂತಂದರೆ ಅದು ಭಾಗವತವೆಂಬ ಫಲ. ಅದು ವೇದವೆಂಬ ವೃಕ್ಷದಿಂದ ಹೊರಟಿರ್ತಕ್ಕಂಥದ್ದು. ನಿಗಮಕಲ್ಪತರೋರ್ ಗಲಿತಂ ಫಲಂ ಸುಖವಕಾದ ಅಮೃತದ್ರವ ಸಂಯುತಂ ಅಂತ ಭಾಗವತದ ಪ್ರಾರಂಭದಲ್ಲೇ ಹೇಳ್ತಾರೆ. ಈ ಭಾಗವತದ ಮಹಾತ್ಮೆ ಹೇಗೆ
ಜೀವನದಲ್ಲಿ ಬ್ರಾಹ್ಮಣ್ಯವನ್ನು ಉಳಿಸಿಕೊಂಡು ಇವತ್ತು ಎಷ್ಟು ಸುಖ ಸೌಖ್ಯದಿಂದ ನಾವು ಬದುಕ್ತಾ ಇದ್ದೇವೆ ಅಂತಂದರೆ ಅನೇಕ ಗಾಯತ್ರಿ ಮಂತ್ರದ ಸಿದ್ಧಿಯ ಪ್ರಭಾವಗಳಿಂದಲೇ ಜ್ಞಾನಿಗಳು ತಪಸ್ಸನ್ನು ಸಿದ್ಧಿ ಮಾಡಿಕೊಂಡು ಅವರೆಲ್ಲ ಇನ್ನೂ ಈ ಕಲಿಯುಗದಲ್ಲಿ ಇದ್ದಾರೆ ಅನ್ನೋ ಉದ್ದೇಶದಿಂದಲೇ ಅಲ್ಪ ಸ್ವಲ್ಪವಾದರೂ ಕೂಡ ಮಳೆ ಬೆಳೆಗಳನ್ನು ಕಾಣ್ತೀವಿ ನಾವು. ಯಾಕೆಂದರೆ ಎಲ್ಲಿಯಾದರೂ ಒಬ್ಬ ತಪಸ್ವಿಗಳು ಗಾಯತ್ರಿ ಮಂತ್ರದ ಸಿದ್ಧಿಯನ್ನು ಪಡೆದುಕೊಂಡಿದ್ದರೆ ಸುತ್ತಮುತ್ತಲಿನ ಪ್ರದೇಶ ಎಲ್ಲವೂ ಕೂಡ ಬಹಳ ಸಂಪದ್ಭರಿತವಾಗಿರುತ್ತದೆ. ವೇದವೇ ಹೇಳ್ತದೆ, ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ಪುಷ್ಪಸ್ಯ ದೂರಾತ್ ಗಂಧೋವಾತಿ ಏವಂ ಪುಣ್ಯಸ್ಯ ಕರ್ಮಣೋ ದೂರಾತ್ ಗಂಧೋವಾತಿ ಅಂತ ವೇದಗಳು ಕೊಂಡಾಡ್ತಾ ಇದೆ. ಒಬ್ಬ ಜ್ಞಾನಿ ತನ್ನ ಸ್ವಧರ್ಮಾನುಷ್ಠಾನಗಳನ್ನು ಮಾಡಿಕೊಂಡು ಗಾಯತ್ರಿಯಾದಿ ಮಂತ್ರಗಳ ಸಿದ್ಧಿಯನ್ನು ಪಡೆದುಕೊಂಡು ಒಂದು ಕಡೆ ಇದ್ರೆ ಸಾಕು, ಅದರ ಪ್ರಭಾವದಿಂದ ಎಲ್ಲ ಸುತ್ತಮುತ್ತಲಿನ ಪ್ರದೇಶದಲ್ಲೆಲ್ಲ ಬಹಳ ಸಂಪದ್ಭರಿತವಾಗಿರ್ತದೆ. ಅಂತಹ ಒಂದು ಗಾಯತ್ರಿಯ ವಿಶೇಷವಾಗಿರ್ತಕ್ಕಂಥ ಭಾಷ್ಯ ರೂಪದಲ್ಲಿ ನಮಗೆ ಭಾಗವತ ಕಂಡು ಬರ್ತದೆ. ಇನ್ನು ವೇದಾರ್ಥ ಪರಿಬ್ರಹ್ಮಿತ, ಯಾಕೆಂದರೆ ಗಾಯತ್ರಿ ಅದು ವೇದಗಳ ಸಾರರೂಪವಾದದ್ದು ಅಂತಂದರೆ ಅದಕ್ಕೆ ಭಾಷ್ಯ ಆದಮೇಲೆ ವೇದಗಳ ಅರ್ಥರೂಪವಾದದ್ದೂ ಆಗಿರಬೇಕು. ಆದ್ದರಿಂದ ಅಂತಹ ವೇದಗಳ ಸಮಗ್ರವಾದ ವೇದಗಳ ಅರ್ಥವನ್ನು ಒಳಗೊಂಡಿರ್ತಕ್ಕಂತಹದ್ದು ಅದು ಭಾಗವತ. ಇಂತಹ ಭಾಗವತ ಪ್ರತಿನಿತ್ಯದಲ್ಲಿಯೂ ಕೂಡ ನಾವು ಪಠಣ ಮಾಡಬೇಕು ಅಂತಿದೆ. ಶ್ಲೋಕಾರ್ಥಂ ಶ್ಲೋಕಪಾದಂಬ, ನಿತ್ಯದಲ್ಲಿ ಭಾಗವತವನ್ನ ಶ್ರವಣವಾದರೂ ಮಾಡಬೇಕು. ಇಲ್ಲ ನಮ್ಮ ಯೋಗ್ಯತೆ ನಮಗೆ ಅಧಿಕಾರ ಇತ್ತು ಅಂತಾದರೆ ಪಠಣ ಆದರೂ ಮಾಡಬೇಕು. ಅರ್ಧ ಶ್ಲೋಕ ನಾವು ಪಠಣ ಮಾಡಿದರೂ ಕೂಡ ಅನಂತ ಗೋವುಗಳನ್ನು ದಾನ ಮಾಡಿದರೆ ಪುಣ್ಯ ಎಷ್ಟು ಬರಬೇಕೋ ಆ ಪುಣ್ಯ ಕೇವಲ ಭಾಗವತದ ಶ್ಲೋಕಾದಿಗಳನ್ನು ಪಠಣ ಮಾಡುವುದರಿಂದ, ಪಾರಾಯಣ ಮಾಡುವುದರಿಂದ ಬರ್ತದೆ ಅಂತ ಹೇಳಿದ್ದಾರೆ. ಇವತ್ತಿನ ಪುರಾಣ ಪ್ರಪಂಚದಲ್ಲೇನೆ ಅಗ್ರಗಣ್ಯವಾಗಿರತಕ್ಕಂತಹ ಪುರಾಣ ರಾಜ ಅಂತಲೇ ಪ್ರಸಿದ್ಧವಾಗಿರ್ತಕ್ಕಂತಹ ಭಾಗವತ, ಅದಕ್ಕೆ ವಿಶೇಷವಾಗಿರತಕ್ಕಂತಹ ಅನೇಕ ವ್ಯಾಖ್ಯಾನಗಳು ನಮ್ಮ ರಾಘವೇಂದ್ರ ಗುರು ಸಾರ್ವಭೌಮರ ಗುರುಗಳಾಗಿರ್ತಕ್ಕಂತಹ ಸುಧೀಂದ್ರ ತೀರ್ಥರು ಕೂಡ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಅಂತಹ ಮಹಾನುಭಾವರ ಮತ್ತೆ ರಾಘವೇಂದ್ರ ಗುರು ಸಾರ್ವಭೌಮರು ಇಡೀ ಭಾಗವತದಲ್ಲಿ ಬರುವಂತಹ ಕೃಷ್ಣನ ಮಹಾತ್ಮೆಯನ್ನು ಸಾರ ಸಂಗ್ರಹ ರೂಪವಾಗಿ ಕೃಷ್ಣ ಚಾರಿತ್ರ್ಯ ಮಂಜರಿ ಅಂತ ರಚನೆ ಮಾಡಿದ್ದಾರೆ. ಹೀಗೆ ರಾಯರ ಸನ್ನಿಧಾನದಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಇದೇ ಭಾಗವತದಲ್ಲಿ ಬಹಳ ಮುಖ್ಯವಾಗಿರತಕ್ಕಂತಹ ಸ್ಕಂದ ಅದು ಸಪ್ತಮ ಸ್ಕಂದ. ಅದು ನಮ್ಮ ರಾಘವೇಂದ್ರ ಗುರು ಸಾರ್ವಭೌಮರ ಮೊದಲನೇ ಅವತಾರವಾದಂತಹ ಪ್ರಹ್ಲಾದರಾಜರಿಗೋಸ್ಕರನೇ ಮೀಸಲಿಟ್ಟಂತಹ ಒಂದು ಗ್ರಂಥ. ಆದ್ದರಿಂದ ಸ್ಕಂದ, ಆದ್ದರಿಂದ ಅಂತಹ ಭಾಗವತ ಪ್ರತಿಪಾದ್ಯರಾದಂತಹ ಮಹಾನುಭಾವರು ರಾಘವೇಂದ್ರ ಗುರು ಸಾರ್ವಭೌಮರು ಅಂದರೆ ಪ್ರಹ್ಲಾದರಾಜರು, ಅವರ ಸನ್ನಿಧಾನದಲ್ಲಿ ಆ ಭಾಗವತದ ಗ್ರಂಥದ ಬಿಡುಗಡೆ ಅಂತನ್ನೋದು ಅದು ಉಚಿತವಾಗಿರ್ತಕ್ಕಂತಹದ್ದು, ವಿಶೇಷವಾಗಿ ರಾಯರಿಗೆ ಪ್ರೀತಿಕರವಾಗಿರ್ತಕ್ಕಂತಹದ್ದು. ಆಚಾರ್ಯರು ಈಗಾಗಲೇ ಬೇಕಾದಷ್ಟು ಪುರಾಣಗಳ ಸಂಶೋಧನೆಯನ್ನು ಮಾಡಿ ತಾವು ಆ ಗ್ರಂಥಗಳ ಎಲ್ಲ ಸಾಮಾನ್ಯ ಜನರಿಗೂ ಕೂಡ ಆ ಪುರಾಣಗಳ ನಿಜವಾದ ಅರ್ಥ ತಿಳಿಯುವಂತಹ ರೀತಿಯಲ್ಲಿ ಅನೇಕ ಪುಸ್ತಕಗಳನ್ನು ರಚನೆ ಮಾಡಿದ್ದಾರೆ. ಇವತ್ತು ಪರಮಪೂಜ್ಯ ಶ್ರೀಪಾದಂಗಳವರಿಂದ ಭಾಗವತ ಪ್ರೋಷ್ಠಪದಿ ಅಂತ, ಆ ಪ್ರೋಷ್ಠಪದಿ ಅಂತಂದರೆ ಒಂದೊಂದು ದಿವಸಕ್ಕೆ 15 ದಿವಸಗಳ ಕಾಲ ಭಾಗವತವನ್ನು ಕೇಳಬೇಕು ಅಂತ 7, 15 ಹೀಗೆಲ್ಲ ಕ್ರಮಗಳನ್ನು ಹೇಳ್ತಾರೆ. ಅದರಲ್ಲಿ ಯಾವ ರೀತಿಯಾಗಿ ಭಾಗವತವನ್ನು ಎಷ್ಟೆಷ್ಟು ಬಾರಿ ನಾವು ಕೇಳಬೇಕು, ಯಾವ್ಯಾವ ಭಾಗ, ಯಾಕೆಂದರೆ 18,000 ಶ್ಲೋಕಾತ್ಮಕವಾಗಿ ನಾವು ನೋಡ್ತಾ ಹೋದಾಗ ಯಾವುದನ್ನು ಓದಬೇಕು ಯಾವುದನ್ನು ಬಿಡಬೇಕು ಗೊತ್ತಾಗೋದಿಲ್ಲ. ಯಾಕೆ ಎಲ್ಲವೂ ಓದಲೇಬೇಕು. ಆದರೆ ನಮ್ಮ ಇವತ್ತಿನ ಕಾಲಕ್ಕೆ ಅನುಗುಣವಾಗಿ ಯಾವುದನ್ನು ಇದ್ದರೆ ನಿಜವಾಗಿ ನಾವು ಸಂಪೂರ್ಣವಾಗಿ ಭಾಗವತವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನು ಆಚಾರ್ಯರು ಸಾಮಾನ್ಯ ಜನರ ದೃಷ್ಟಿಯಲ್ಲಿ ಅನುಸರಿಸಿ ಅದನ್ನು ಸಂಪೂರ್ಣವಾಗಿ ಕನ್ನಡೀಕರಿಸಿ ನಮಗೆಲ್ಲ ದೊರಕುವಂತೆ ಮಾಡಿದಂತಹ ಆಚಾರ್ಯರಿಗೆ ನಾವು ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಗುರುಗಳ ಅಂತರ್ಯಾಮಿಯಾದ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡ್ತೀನಿ. ಈಗಾಗಲೇ ತಿಳಿಸಿದಂತೆ ಪ್ರೋಷ್ಠಪದಿ ಶ್ರೀಮದ್ ಭಾಗವತ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಭಾಗವತ ಸಮಗ್ರ ಭಾಗವತವನ್ನು ಕನ್ನಡದಲ್ಲಿ ಅನುವಾದ ಮಾಡಿ ತನ್ಮೂಲಕವಾಗಿ ಅದನ್ನು ಪ್ರಕಾಶನಗೊಳಿಸುವ ಒಂದು ಯೋಜನೆಯನ್ನೇ ಚತುರ್ವೇದಿ ಸೇವಾ ಟ್ರಸ್ಟ್ ಅನ್ನತಕ್ಕಂಥ ಒಂದು ಸಂಸ್ಥೆಯ ಮೂಲಕ ನಮ್ಮ ಚತುರ್ವೇದಿ ವೇದವ್ಯಾಸಾಚಾರ್ಯರು ಹಮ್ಮಿಕೊಂಡಿದ್ದಾರೆ.
ಇವತ್ತು ಬೆಳಗ್ಗೆ ನನಗೆ ಸುಮ್ಮನೆ ಒಂದಿಷ್ಟು ಆ ಪುಸ್ತಕ ನೋಡ್ಲಿಕ್ಕೆ ಕೊಟ್ಟಿದ್ದೆ. ಅದು ನಿಜವಾಗಲೂ ಒಂದು ನಿಧಿ. ಆ ಪುಸ್ತಕ ಒಂದು ದೊಡ್ಡ ನಿಧಿ. ಯಾಕೆ ನಿಧಿ ಅಂತ ನಾನು ಹೇಳ್ತೀನಿ ಅಂತಂದರೆ, ಒಬ್ಬ ಭಾಗವತ ಪ್ರವಚನಕಾರನಿಗೆ ಬೇಕಾದಂಥ ವಿಷಯಗಳನ್ನೆಲ್ಲವನ್ನೂ ಕೂಡ ಅದರಲ್ಲಿ ಸಂಗ್ರಹ ಮಾಡಿದ್ದಾರೆ. ಇವತ್ತು ಭಾಗವತ ಕನ್ನಡ ಅನುವಾದಿತ ಪುಸ್ತಕಗಳು ಸಾಕಷ್ಟು ಲೋಕದಲ್ಲಿ ಬಂದಿದ್ದಾವೆ. ಭಾಗವತದ ವಿವರಣೆಯನ್ನೇ ಆ ಪುಸ್ತಕಗಳಲ್ಲಿ ನಾವು ನೋಡ್ಬೋದು. ಆದರೆ ಇವರು ಬರೆದಿರ್ತಕ್ಕಂಥ ಅನುವಾದಿತ ಕೃತಿಯಲ್ಲಿ ನೋಡಲಿಕ್ಕೆ ನಮಗೆ ಸಿಗುವಂಥ ಅಂಶಗಳು ಎಷ್ಟೆಷ್ಟು ಅಂತಂದರೆ, 18 ಪುರಾಣಗಳಲ್ಲಿ ಭಾಗವತದ ಪ್ರಸಕ್ತಿ ಎಲ್ಲೆಲ್ಲಿ ಬಂದಿದೆ. ಭಾಗವತದಲ್ಲಿ ಬಂದಿರತಕ್ಕಂತಹ ರಾಮಾಯಣದ ಪ್ರಸಂಗ ಬಂದಾಗ ರಾಮಾಯಣದ ವಿವರಣೆ ಅಡಿ ಟಿಪ್ಪಣಿಯಲ್ಲಿ, ಅಲ್ಲಿ ಬರ್ತಕ್ಕಂಥ ಶಬ್ದಗಳ ವ್ಯುತ್ಪತ್ತಿ ಮತ್ತು ಶ್ರೀಮದಾಚಾರ್ಯರ ತಾತ್ಪರ್ಯ, ಭಾಗವತಕ್ಕೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಮಾಡಿರ್ತಕ್ಕಂಥ ವ್ಯಾಖ್ಯಾನದ ವಿವರಣೆ, ಹರಿದಾಸರ ವಿಚಾರಗಳು, ಎಲ್ಲ ವಿಷಯವನ್ನು ಕೂಡ ಕ್ರೋಢೀಕರಿಸಿ ಒಂದು ಭಾಗವತ ಶ್ಲೋಕ ನಾವು ಇಟ್ಕೊಂಡ್ಬಿಟ್ರೆ ಸಮಗ್ರ ಭಾಗವತಕ್ಕೆ ಯಾರ್ಯಾರ ವಿಷಯಗಳನ್ನು ವಿವರಿಸಿದ್ದಾರೆ ಅವೆಲ್ಲವನ್ನು ಕೂಡ ಏಕತ್ರ ಸಂಗ್ರಹಿಸುವ ಒಂದು ದೊಡ್ಡ ಸಾಧನೆಯನ್ನೇ ಚತುರ್ವೇದಿ ವೇದವ್ಯಾಸಾಚಾರ್ಯ ಮಾಡಿದ್ದು ನಿಜವಾಗಲೂ ಕೂಡ ಅಭಿನಂದನಾರ್ಹವಾದಂಥ ಕಾರ್ಯ. ಯಾಕೆ ಅಂತಂದರೆ, ಇವತ್ತೀಗ ನಾವು ಕೇವಲ ಒಂದು 9 ಸ್ಕಂದದ ಭಾಗವನ್ನೇ ನಾವು ನೋಡ್ತೀವಿ. ನೋಡಿದಾಕ್ಷಣ ಆನಂದವಾಗಿ ಸ್ವಾಮಿ ಮತ್ತೆ ಯಾವಾಗ ಬರ್ತದೆ ಮುಂದಿನ ಅದು ಕೂಡ ಪ್ರಿಂಟಿಗೆ ಹೋಗಿದೆ. ಆ ಮುಂದಿನ ಭಾಗವನ್ನು ಮಂತ್ರಾಲಯದಲ್ಲೇ ಬಿಡುಗಡೆ ಅನ್ನುವಂಥ ಮಾತನ್ನು ಹೇಳಿದರು. ಭಾಳ ಸಂತಸದ ಸಂಗತಿ ಆಯಿತು. ಯಾಕೆಂದರೆ ಭಾಗವತ ಪ್ರತಿಪಾದ್ಯರು ರಾಘವೇಂದ್ರ ಸ್ವಾಮಿಗಳು ಸಪ್ತಮ ಸ್ಕಂದವನ್ನೇ ಒಂದು ವಿಧವಾಗಿ ರಾಯರಿಗೆ, ಅಂದರೆ ರಾಯರ ಅವತಾರವಾದಂಥ ಪ್ರಹ್ಲಾದರಾಜರಿಗೆ ಮೀಸಲಿಟ್ಟಿದ್ದಾರೆ ವೇದವ್ಯಾಸದೇವರು. ಅಂತಹ ಶ್ರೀಮದ್ ಭಾಗವತದ ಒಂದು ಪ್ರತಿಪಾದ್ಯರು, ಭಾಗವತ ಪ್ರಿಯರು ಆಗಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಮಠದಲ್ಲಿ ಭಾಗವತಕ್ಕೆ ಅನೇಕ ವ್ಯಾಖ್ಯಾನಗಳು ನಮ್ಮ ಮಠದ ಹಿರಿಯರು ಮಾಡಿಕೊಟ್ಟಿದ್ದಾರೆ. ನಮ್ಮ ಮೂಲ ಪುರುಷರಾದ ಮಧ್ವಾಚಾರ್ಯರು ಮಾಡಿಕೊಟ್ಟಿರ್ತಕ್ಕಂಥದ್ದು ಅಲ್ಲದಲೇ ಟೀಕಾಕೃತ್ಪಾದರು ಟೀಕೆಗಳನ್ನು ಬರೆದಿದ್ದರ ಜೊತೆಗೆ ನಮಗೆ ವ್ಯಾಸತತ್ವಜ್ಞ ತೀರ್ಥರು, ಯಾದವೇಂದ್ರ ತೀರ್ಥರು, ಸುಧೀಂದ್ರ ತೀರ್ಥರು, ಹೀಗೆ ಅನೇಕ ಜನರು, ಅದಲ್ಲದೆ ಕೆಲವು ಗೃಹಸ್ಥಾಶ್ರಮಿಗಳು ಕೂಡ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾಗಿ ಭಾಗವತದ ಸಂಬಂಧ ನಮ್ಮ ಮಠಕ್ಕೆ ತುಂಬ ಇದೆ. ಅಂಥ ಒಂದು ಭಾಗವತದ ಅನುವಾದಿತ ಕೃತಿಯನ್ನೇ, ಅದರಲ್ಲೂ ವಿಶೇಷವಾಗಿ ಪುಸ್ತಕ ಅಂತಂದರೆ ಆ ಪುಸ್ತಕ ಪ್ರಪಂಚದಲ್ಲಿ ಇದ್ಬಿಟ್ರೆ ಎಲ್ಲವನ್ನು ಮರೆಯುವಂಥ ಸ್ವಭಾವ ನಮ್ಮ ಸ್ವಾಮಿಗಳದ್ದು. ನಾನು ಊರಿಗೆ ಹೋದಾಗಲೆಲ್ಲ